ಅಮ್ಮ, ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆನೆಲ್ಲ ಒಂದು ಕಾಗದದಲ್ಲಿ ಬರೆದು ಆ ಮರಕ್ಕೆ ಕಟ್ಟಿ. ಆ ಶ್ರೀಮನ್ನಾರಾಯಣ ದಯೆಯಿಂದ ನಿಮ್ಮ ಕೋರಿಕೆಯೆಲ್ಲ ತಪ್ಪದೇ ನೆರವೇರುತ್ತೆ. ಹಾಗೆ ಆಗ್ಲಿ ಗುರುಗಳೇ. ಹಾ, ಬನ್ನಿ. ಅಖಿಲ್ ಅವ್ರ ಬಗ್ಗೆ ಬರಿಬೇಕು. ಏನ್ ಬರೀತಿದ್ಯಾ? ಅಖಿಲ್ ಅವರು 100 ಕಾಲ ಆನಂದವಾಗಿ ಆರೋಗ್ಯವಾಗಿರ್ಬೇಕು ಅಂತ ಬರೀತಿದ್ದೆ. ನೀನ್ ಬರೀದೆ ಹೋದ್ರು ಅವನು ಆರೋಗ್ಯವಾಗೇ ಇರ್ತಾನೆ, ಆನಂದವಾಗೇ ಇರ್ತಾನೆ. ಈಗ ನೀನು ಹಾಡು ಹೇಳೋದಕ್ಕೆ ಯಾವ ಆತಂಕನೂ ಬರಬಾರ್ದು ಅಂತ ಆ ಚೀಟಿಲ್ ಬರಿ. ಬರೀ. ಏನ್ ಗೌರಮ್ಮ, ಶ್ಯಾಮನ್ ಮೇಲೆ ಯಾಕೆ ರೇಗ್ತಿದ್ಯಾ? ರೇಗ್ತಿರೋದಾ? ಹಾಗೇನಿಲ್ಲ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಆ ಚೀಟಿಲಿ ಏನ್ ಬರೀತಿದ್ಯಾ ಅಂತ ಕೇಳ್ದೆ, ನನಗ್ ಹೇಳಲ್ಲ ಅಂದ್ಲು. ಏನ್ ಬರೀತಿದ್ದಾಳೆ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಕೋಪ ಬಂದಿರೋ ಹಾಗೆ ನಾಟಕ ಮಾಡಿ ಕಣ್ಣು ದೊಡ್ಡದ್ ಮಾಡಿ ಮಾತಾಡ್ದೆ. ಅಷ್ಟೇ ಅಷ್ಟೇ ಅಣ್ಣ, ಇನ್ನೇನಿಲ್ಲ. ಹೌದೇನಮ್ಮ ಶ್ಯಾಮ? ಹಾ, ಅಷ್ಟೇ ಮಾವ, ಅಷ್ಟೇ. ಓಕೆ. ಇವರೊಬ್ರು ಪ್ರತಿಯೊಂದಕ್ಕೂ ತಲೆ ಹಾಕ್ತಾರೆ ಈ ಮಧ್ಯೆ. ಏನು ಮಾವ, ಗೌರಮ್ಮ, ಶ್ಯಾಮ ಅಷ್ಟು ಜನ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ. ವಿಷಯ ಏನಿರ್ಬೋದು? ಇವ್ರ 3 ಜನರ ಮೇಲೂ ಕಣ್ಣಿಟ್ಟಿರ್ಬೇಕು. ಶ್ಯಾಮ ಮನೆಯಿಂದ ಹೊರಗಡೆ ಹೋಗ್ಬೇಕು. ಮನೆ ಅಧಿಕಾರ ಪೂರ್ತಿ ನನ್ನ ಕೈಗೆ ಬರಬೇಕು. ಅಖಿಲ್ ಅವರು 100 ಕಾಲ ಆನಂದವಾಗಿ ಆರೋಗ್ಯವಾಗಿರ್ಬೇಕು. ಐಶ್ವರ್ಯ ಒಳ್ಳೆಯವಳಾಗಬೇಕು. ಅವಳ ಮನಸ್ಸು ಬದಲಾಯಿಸ್ಕೋಬೇಕು. ಶ್ಯಾಮ ಭವಿಷ್ಯ ಅದ್ಭುತವಾಗಿರಬೇಕು. ಗೌರಮ್ಮನಿಂದ ಶ್ಯಾಮನ್ಗಾಗ್ತಿರೋ ಕಷ್ಟಗಳು ಪೂರ್ತಿಯಾಗಿ ನಿಂತು ಹೋಗ್ಬೇಕು. ಮನೆಯವರೆಲ್ಲರೂ ಯಾವಾಗ್ಲೂ ಆನಂದವಾಗಿರ್ಬೇಕು. ನಮ್ದು ಯಾವತ್ತೂ ಹೀಗೆ ತುಂಬು ಕುಟುಂಬ ಆಗಿರ್ಬೇಕು. ನಾನ್ ದೊಡ್ಡ ಸಿಂಗರ್ ಆಗ್ಬೇಕು. ನನ್ನ ಹಿಂದೆ ಹಾಡ್ತಿರೋದು ಶ್ಯಾಮ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನನ್ ಮಗಳು ತುಂಬಾ ದೊಡ್ಡ ಸಿನಿಮಾ ಸಿಂಗರ್ ಆಗ್ಬೇಕು.
ಅಯ್ಯೋ, ನಾನು ಕಟ್ಟಿರೋ ಚೀಟಿ ಹೀಗೆ ಬಿತ್ತಲ್ಲ, ಅಂದ್ರೆ ಅಖಿಲ್ ಅವ್ರಿಗೆ ಏನಾದ್ರೂ ಅಪಾಯ ಆಗತ್ತಾ? ಅಖಿಲ್, ಅಖಿಲ್ ಅಖಿಲ್, ಏನಾಯ್ತಪ್ಪ? ಏನಾಯ್ತು? ಅಖಿಲ್, ಏನಾಯ್ತ್ರಿ? ಕಣ್ಬಿಡಿ, ಏನಾಯ್ತು ನಿಮ್ಗೆ? ಅಖಿಲ್, ಅಖಿಲ್, ಅಖಿಲ್ ಕಣ್ಬಿಡ್ರಿ. ಅಖಿಲ್ ಏನಾಯ್ತು? ಅಖಿಲ್, ಕಂದ ಅಖಿಲ್, ಕಂಡ್ಬಿಡಪ್ಪ. ಪ್ಲೀಸ್ ಕಣ್ಬಿಡಿ. ರೀ, ಅಖಿಲ್ ಏನಾಯ್ತು? ಅಖಿಲ್, ಏನ್ರಿ? ನಿಮ್ಮನ್ನೇ ಹೇಳ್ರಿ, ಏನ್ರಿ? ಏನಾಗ್ತಿದೆ ರೀ? ಸ್ವಲ್ಪ ಸುಸ್ತಾಗ್ತಾ ಇದೆ. ಗಾಬರಿ ಆಗೋದು ಬೇಡ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಖಿಲ್ನ ರೂಮಿಗೆ ಕರ್ಕೊಂಡು ಹೋಗಿ. ಸರಿ ಗುರುಗಳೇ. ಅಪ್ಪ ಅಖಿಲ್, ಹೇಳಪ್ಪ. ಈಗ ಹೇಗಿದ್ದೀರಾ? ಪರವಾಗಿಲ್ಲ ಶ್ಯಾಮ, ಅದೇನಂದ್ರೆ ತುಂಬಾ ಸುಸ್ತಾಗ್ತಿದೆ ಅಷ್ಟೆ. ಜ್ವರ ಕೂಡ ಬಂದಿರೋ ಹಾಗಿದೆ. ಹೌದು ರೀ, ಹಣೆ ಸುಡ್ತಿದೆ. ಇದೇನ್ರಿ, ಒಳ್ಳೇದಾಗ್ಲಿ ಅಂತ ವಂಶವೃಕ್ಷ ಪೂಜೆ ಮಾಡಿಸಿದ್ರೆ ನಮ್ಮ ಅಖಿಲ್ಗೆ ಹೀಗಾಗೋಯ್ತಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಸಂತ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಹಾಸ್ಪಿಟಲ್ಗ? ಇಲ್ಲಿ ಹತ್ತಿರದಲ್ಲಿ ಯಾವುದು ಆಸ್ಪತ್ರೆ ಇಲ್ಲ ಕಣೋ. ಹೌದಾ? ಹತ್ರದಲ್ಲಿ ಯಾವ ಹಾಸ್ಪಿಟ್ಲು ಇಲ್ವಾ? ಕೃಷ್ಣ, ಏನ್ ಕೃಷ್ಣ ಇದು? ಅಖಿಲ್ ಅವ್ರಿಗೆ ಇಂಥ ಪರಿಸ್ಥಿತಿ ತಂದಿಯಲ್ಲ ಕೃಷ್ಣ. ಅಖಿಲ್, ಅಖಿಲ್, ಗುರುಗಳು ಬಂದ್ರು. ಕೃಷ್ಣ ಇದಾನಲ್ಲ, ಭಯ ಯಾಕೆ ಅಂತ ಹೇಳೋಳು ನೀನೇ ಯಾಕಮ್ಮ ಗಾಬರಿ ಆಗ್ತಿದೀಯಾ? ಅಖಿಲ್ಗೆ ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಹೇಳಿದ್ನಲ್ಲಮ್ಮ, ಅಖಿಲ್ ಮೇಲೆ ದೃಷ್ಟಿದೋಷ ಆಗಿತ್ತು ಅಂತ. ಅದರ ಫಲಿತಾಂಶನೇ ಹೀಗೆ ಸುಸ್ತಾಗಿ ತಲೆ ಸುತ್ತಿ ಬೀಳೋದು, ಜ್ವರ ಬಂದು ಮೈ ಸುಡ್ತಿರೋದು. ಹತ್ರದಲ್ಲಿ ಯಾವ ಹಾಸ್ಪಿಟ್ಲು ಇಲ್ಲ ಗುರುಗಳೇ. ಏನ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆನಂದವರ್ಮ, ಅನಾವಶ್ಯಕವಾಗಿ ಗಾಬರಿ ಆಗೋದು ಬೇಡ. ಅಖಿಲ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕೂಡ ಬೇಡ. ಆ ಪರಮಾತ್ಮನೇ ಅಖಿಲ್ನನ್ನ ಕಾಪಾಡ್ತಾನೆ.
ಮಹಾಮಂಗಳಾರತಿ ಸಮಯದಲ್ಲಿ ಅಖಿಲ್ ಸಂಪೂರ್ಣ ಗುಣಮುಖ ಆಗ್ತಾನೆ. ಕುಟುಂಬದ ಸದಸ್ಯರ ಎದುರಿನಲ್ಲಿಯೇ ಆ ಮಹಾಮಂಗಳಾರತಿ ಕಾರ್ಯ ನಡೆಯುತ್ತದೆ. ವಂಶವೃಕ್ಷ ಪೂಜೆ ನಿರ್ವಿಘ್ನವಾಗಿ ನೆರವೇರುತ್ತೆ. ನೀವ್ಯಾರು ಏನೂ ಗಾಬರಿ ಆಗೋದು ಬೇಡ, ಧೈರ್ಯವಾಗಿರಿ. ಸರಿ. ಅಖಿಲ್ಗೆ ಸದ್ಯಕ್ಕೆ ಸಂಪೂರ್ಣ ವಿಶ್ರಾಂತಿ ಬೇಕು. ಅಖಿಲ್ ಹತ್ರ ಶ್ಯಾಮನ್ನ ಬಿಟ್ಟು ನೀವೆಲ್ಲರೂ ಕೂಡ ಹೊರಗಡೆ ಬನ್ನಿ. ಆಗ್ಲಿ ಗುರುಗಳೇ. ನಡೀರಿ. ಏನ್ ಮಮ್ಮಿ, ಶ್ಯಾಮನ್ನ ಇಲ್ಲೇ ಇರಕ್ ಹೇಳ್ತಿದ್ದಾರೆ ಗುರುಗಳು. ಅವಳು ಇಲ್ಲೇ ಇದ್ರೆ ಅಲ್ಲಿ ಯಾರು ಹಾಡು ಹೇಳ್ತಾರೆ? ಇಂಥ ಪ್ರಾಬ್ಲಮ್ ಬಂದ್ರೆ ಹೆದರ್ಕೋಬಾರ್ದು ಅಂತ ತಾನೆ ನಾವು ಸಿಡಿ ತಗೊಂಡ್ ಬಂದಿದ್ದು. ನಡಿ, ನಮ್ಮ ಏರ್ಪಾಟನ್ನ ನಾವು ಮಾಡ್ಕೊಳ್ಳೋಣ. ಒಂದ್ ನಿಮಿಷ ಬರ್ತೀನಿ. ಆಯ್ತು ರೀ. ರೂಪಾರಾಣಿ, ನಾವು ಸಿಡಿ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ನಾವು ಸಿಡಿ ತಗೊಂಡ್ ಬಂದಿದ್ವಲ್ಲ, ನಾನು ಅದನ್ನ ಪ್ಲೇ ಮಾಡ್ತೀನಿ, ನೀನು ಅದಕ್ಕೆ ತಕ್ಕ ಹಾಗೆ ಲಿಪ್ ಸಿಂಕ್ ಮಾಡು. ಸರಿ ಮಮ್ಮಿ. ಹೌದು, ಆ ಸಿಡಿ ಎಲ್ಲಿಟ್ಟಿದ್ಯಾ? ಹ್ಯಾಂಡ್ ಬ್ಯಾಗ್ ಅಲ್ಲಿದೆ ಮಮ್ಮಿ, ತಗೋ. ಎಲ್ಲೇ ಸಿಡಿ ಕಾಣಿಸ್ತಾ ಇಲ್ಲ? ಇಲ್ದೆ ಎಲ್ಲಿ ಹೋಗುತ್ತೆ ಮಮ್ಮಿ, ಸರಿಯಾಗಿ ನೋಡು. ನೋಡ್ದೆ ಕಣೆ, ಎಲ್ಲೂ ಕಾಣಿಸ್ತಿಲ್ಲ. ಪಕ್ಕದಲ್ಲಿ ಎಲ್ಲಾದ್ರೂ ಇರುತ್ತೆ, ಸರಿಯಾಗಿ ನೋಡ್ ಮಮ್ಮಿ. ಇಲ್ಲ ಇದ್ರಲ್ಲಿ. ಇಲ್ಲ ಅಂದ್ರೆ ಏನ್ ಮಮ್ಮಿ? ಯಾರು ತೆಗ್ದಿರ್ತಾರೆ? ಶ್ಯಾಮ ಹಾಡಕ್ಕಾಗಿಲ್ಲ ಅಂತಂದ್ರೆ ಸಿಡಿ ಇರತ್ತಲ್ಲ ಅಂತ ಹೇಳಿ ಮುಂಜಾಗ್ರತೆಯಿಂದ ಸಿಡಿ ಮಾಡಿಸ್ಕೊಂಡ್ವಿ. ಆದ್ರೆ ಆ ಸಿಡಿನೇ ಕಾಣಿಸ್ತಾ ಇಲ್ಲ ಇವಾಗ. ಈಗ ನಾವು ಏನ್ ಮಾಡೋದು? ಈಗ ಶ್ಯಾಮ ಹಾಡು ಹೇಳಕ್ಕೂ ಆಗಲ್ಲ. ಇಲ್ಲಿ ನಮ್ಮ ಹತ್ರ ಸಿಡಿನೂ ಇಲ್ಲ. ಈಗ ಹಾಡೋ ಪ್ರೋಗ್ರಾಮ್ ಹೇಗ್ ನಡೆಯುತ್ತೆ? ಒಂದ್ಸಲ ಶ್ಯಾಮಂಗ್ ಕಾಲ್ ಮಾಡಿ ಮಾತಾಡು ಮಮ್ಮಿ. ಸರಿ, ಒಂದ್ ನಿಮಿಷ ಇರು. ಏನ್ ಗೌರಮ್ಮ, ಹಾಡು ಶುರು ಮಾಡ್ತೀರಾ ಅಥವಾ ಇನ್ನೂ ತಡನಾ? ತಡ ಏನು ಇಲ್ಲ ಅಣ್ಣ. ರೂಪಾರಾಣಿ ರೆಡಿ ಆಗ್ತಾ ಇದ್ದಾಳೆ. 1-2 ನಿಮಿಷದಲ್ಲಿ ಹಾಡು ಪ್ರೋಗ್ರಾಮ್ ಶುರುವಾಗತ್ತೆ. ಬೇಗ ಶುರು ಮಾಡಿ, ಗುರುಗಳು ಬರೋ ಟೈಮ್ ಆಯ್ತು. ಸರಿ ಆಯ್ತಣ್ಣ, ಆಯ್ತು.
ಏನ್ರಿ, ಗುರುಗಳು ಬರೋ ಅಷ್ಟ್ರಲ್ಲಿ ನಾನು ಹೋಗಿ ಒಂದ್ಸಾರಿ ಅಖಿಲ್ನ ನೋಡ್ಕೊಂಡ್ ಬರ್ತೀನಿ. ಹೇಗಿದಾನೋ ಏನೋ. ಸರಿ ಹೋಗ್ಬಾ. ಒಂದ್ ವೇಳೆ ಅಖಿಲ್ ಅಷ್ಟ್ರಲ್ಲಿ ಎದ್ಬಿಟ್ರೆ ಹಾಡ್ ಕೇಳ್ತೀನಿ ಅಂತಂದ್ರೆ ಅಲ್ಲಿ ಕರ್ಕೊಂಡ್ ಬಾ. ಇವನಿಗೆ ರೂಪಾರಾಣಿ ಹಾಡಂದ್ರೆ ಇಷ್ಟ ಅಲ್ವಾ, ಅದಕ್ಕೆ. ಸರಿ ಅತ್ತೆ, ಕರ್ಕೊಂಡ್ ಬರ್ತೀನಿ. ಸರಿ, ಬರ್ತೀನಮ್ಮ. ನನ್ನ ಹಾಡು ನಿಮ್ಗೆ ತುಂಬಾ ಇಷ್ಟ, ಆದ್ರೆ ನನ್ನ ಹಾಡ್ಗಲ್ಲ, ಬೇರೆಯವ್ರ ಹಾಡಾಗಿ ನಿಮ್ಗೆ ಅಷ್ಟಿಷ್ಟ ಆಗೋ ಆ ಧ್ವನಿ ನಂದೇ ಅಂತ ಗೊತ್ತಾಗೋದು, ನಿಮ್ ಮುಂದೆ ನಿಮಗಿಷ್ಟ ಇರೋ ಧ್ವನಿಯಲ್ಲಿ ನಾನ್ ಹಾಡ್ ಹಾಡೋದು ಈ ಜನ್ಮದಲ್ಲಿ ಅದ್ ನಡೆಯುತ್ತೋ ಇಲ್ವೋ? ಹಲೋ ಹಲೋ ಶ್ಯಾಮಾ, ಬ್ಯಾಗಲ್ಲಿ ಇದ್ದಿದ್ದ ಸಿಡಿ ನೀನೇನಾದ್ರೂ ತೆಗೆದ್ಯಾ? ಇಲ್ಲ, ನನಗೆ ಗೊತ್ತಿಲ್ಲ. ಮತ್ತೆ ರೂಪಾರಾಣಿ ಬ್ಯಾಗಲ್ಲಿ ಇದ್ದಿದ್ದ ಸಿಡಿ ಏನಾಯ್ತು? ಇಲ್ಲಿ ಹಾಡ್ ಕೇಳೋದಕ್ಕೆ ಎಲ್ರೂ ರೆಡಿ ಆಗಿದ್ದಾರೆ, ಸಿಡಿ ಸಿಗ್ತಾ ಇಲ್ಲ. ಈಗ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಈಗ ನೀನು ಬರ್ಲೇಬೇಕು. ನಾನಾ? ಹೌದು, ನೀನ್ ಬಂದ್ ಹಾಡ್ ಹೇಳೋದು ತಪ್ಪಲ್ಲ. ಹೇಗ್ ಬರ್ಲಿ ಅಮ್ಮವ್ರೆ? ಅಖಿಲ್ ಅವ್ರಿಗೆ ಹುಷಾರಿಲ್ವಲ್ಲ. ಅದೆಲ್ಲ ನನಗ್ ಬೇಕಾಗಿಲ್ಲ. ನೀನು ಬರ್ಬೇಕು, ಹಾಡ್ ಹೇಳ್ಬೇಕು. ಇಲ್ದೆ ಹೋದ್ರೆ ಗುರುಗಳ ಮುಂದೆ ನಿನ್ನ ಅತ್ತೆ ಮರ್ಯಾದೆ ಹೋಗತ್ತೆ. ಈಗ ನೀನು ಹಾಡದೆ ಹೋದ್ರೆ ಇಲ್ಲಿ ನಿನ್ನತ್ತೆ ಮನೆ ಮರ್ಯಾದೆ ಹೋಗೋದಷ್ಟೇ ಅಲ್ಲ, ಅಲ್ಲಿ ನಿನ್ನ ತವ್ರ ಮನೆಯವ್ರ ಪ್ರಾಣನೂ ಹೋಗತ್ತೆ. ಚೆನ್ನಾಗಿ ಯೋಚನೆ ಮಾಡು. ಬರ್ತೀನಿ ಅಮ್ಮವ್ರೆ, ಹೇಗಾದ್ರೂ ಬಂದು ಹಾಡ್ತೀನಿ. ಅರುಣ್ ಬಾವನ್ಗೆ ಇಲ್ಲಿ ಬರೋಕ್ ಹೇಳಿ ಅವ್ರನ್ನ ಇಲ್ಲಿ ಬಿಟ್ಟು ನಾನು ಹಾಡಕ್ ಹೋಗ್ಬೇಕು. ಇದನ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ.